ಓಂ ಅಗ್ನಿರ್ಮೂರ್ಧಾದಿವಃ ಕಕುತಪತಿಃ ಪೃಥಿವ್ಯಾ ಅಯಂ ಅಪಾಗುಂ ರೇತಾಗುಂ ಸಿಜಿನ್ವತೆ. ವೀಕ್ಷಕರೇ, ಒಂದು ವೇಳೆ ಜಾತಕದಲ್ಲಿ ಕುಜ ಕರ್ಕ ರಾಶಿಯಲ್ಲಿದ್ದರೆ ಏನಾಗುತ್ತೆ, ಅಥವಾ ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿದ್ದರೂ ಕೂಡ ಆ ಜಾತಕ ಕುಜದೋಷದ ಜಾತಕ ಅಂಥೇಳಿ ಅನ್ನಿಸ್ಕೊಳ್ಳುತ್ತಾ ಅಂತನ್ನೋದನ್ನು ಇವತ್ತಿನ ದಿವಸ, ಅಂದರೆ ಈ ಕುಜದೋಷದ ಜಾತಕ ಇದ್ದರೂ ಕೂಡ ಒಂದಷ್ಟು ಕಾರಣಗಳಿಂದ ಈ ಕುಜದೋಷದ ಜಾತಕ ಯಾವುದೇ ರೀತಿಯ ಪರಿಣಾಮವನ್ನು ತೋರಿಸೋದಿಲ್ಲ, ಅಂದರೆ ಕುಜನ ಪ್ರಭಾವ ಜಾತಕದ ಮೇಲೆ ಆಗೋದಿಲ್ಲ. ಅದು ಯಾವ್ಯಾವ ಕಾರಣಗಳು ಅಂತನ್ನೋದನ್ನು ಇವತ್ತು ತಿಳ್ಕೊಳ್ತೇವೆ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ, ಇವತ್ತಿನ ದಿವಸ ಕುಜ ಜಾತಕ ಇದ್ದರೂ ಕೂಡ ಅಲ್ಲಿ ದೋಷ ಇರೋದಿಲ್ಲ ಅಂತನ್ನೋ ವಿಷಯವನ್ನು ತಿಳ್ಕೊಳ್ತಾ ಇದ್ದೆವು. ಯಾವ ಯಾವ ಸಂದರ್ಭದಲ್ಲಿ ಅಂತನ್ನೋದನ್ನು ತಿಳ್ಕೊಳ್ತೇವೆ. ಮೊದಲನೆಯದು, ಒಂದು ವೇಳೆ ಕುಜ ಜಾತಕ ಅಂತ ಹೇಳಿ ನಾವು ಯಾವುದನ್ನು ಹೇಳ್ತೇವೆ ಅಂತನ್ನೋದನ್ನು ಈಗಾಗಲೇ ನಾನು ಆಲ್ರೆಡಿ ತಿಳಿಸಿ ಹೇಳಿದ್ದೇನೆ, ಮತ್ತೆ ನೆನಪು ಮಾಡಿಕೊಡ್ತೇನೆ. ನೋಡಿ, ಜಾತಕದಲ್ಲಿ ಕುಜ 1ನೇ ಸ್ಥಾನ, 4ನೇ ಸ್ಥಾನ, ಸಪ್ತಮ, ಅಷ್ಟಮ ಅಂದರೆ 7 ಸ್ಥಾನ, 8ನೇ ಸ್ಥಾನ ಮತ್ತು 12ನೇ ಸ್ಥಾನ, ಕೆಲವೊಬ್ಬರು 2ನೇ ದ್ವಿತೀಯ ಸ್ಥಾನ ಅಂತ ಕೂಡ ಹೇಳ್ತಾರೆ. ಈ ಸ್ಥಾನಗಳಲ್ಲಿ ಕುಜ ಇದ್ದರೆ ಆ ಜಾತಕವನ್ನು ಕುಜ ಜಾತಕ, ಕುಜದೋಷದ ಜಾತಕ ಅಂತ ಹೇಳ್ತೇವೆ. ಅದಕ್ಕೆ ಸಾಕಷ್ಟು ನಾವು ಪರಿಹಾರಾದಿಗಳನ್ನು ಕೂಡ ಮಾಡ್ಕೊಳ್ತೇವೆ. ವಿಶೇಷವಾಗಿ ಈ ಕುಜದೋಷದ ಜಾತಕ ಮದುವೆ ಸಮಯದಲ್ಲಿ ವಿಶೇಷವಾದಂಥ ತೊಂದರೆಯನ್ನು ಕೊಡುತ್ತೆ. ಸೊ ಆ ಜಾತಕವನ್ನು ಹೊಂದಾಣಿಕೆ ಮಾಡುವಾಗ ನಾವು ವಿಶೇಷವಾಗಿ ಎಚ್ಚರವನ್ನು ವಹಿಸ್ತೇವೆ. ಆದರೂ ಕೂಡ ಒಂದು ವೇಳೆ ಬೇರೆ ಗ್ರಹ ಸ್ಥಿತಿಗಳಿದ್ದಾಗ ಈ ಕುಜದೋಷದ ಜಾತಕ ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ. ಅದರಲ್ಲಿ ಮೊದಲನೆಯದು ಅಂತಂದರೆ, ಒಂದು ವೇಳೆ ಕುಜ ಕರ್ಕ ರಾಶಿಯಲ್ಲಿದ್ದರೆ ಕುಜ ಯಾವುದೇ ರೀತಿಯ ಪ್ರಭಾವವನ್ನು ತೋರಿಸೋದಿಲ್ಲ. ಯಾಕೆ ಅಂದರೆ ಕುಜ ಕರ್ಕ ರಾಶಿಯಲ್ಲಿ ನೀಚನಾಗ್ತಾನೆ, ಹಾಗಾಗಿ ಕುಜನ ಪ್ರಭಾವ ಕಡಿಮೆ ಇರುತ್ತೆ. ಇನ್ನು 2ನೇದು ಮಕರ ರಾಶಿಯಲ್ಲೂ ಇದ್ದಾಗಲೂ ಕೂಡ, ಯಾಕೆಂದರೆ ಕುಜ ಮಕರ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಒಳ್ಳೆಯ ಫಲಗಳನ್ನು ಕೊಡ್ತಾನೆ, ಆದಷ್ಟು ಅಶುಭ ಫಲಗಳನ್ನು ಕಡಿಮೆ ಕೊಡ್ತಾನೆ. ಇದು 2ನೇ ಕಾರಣ. ಇನ್ನು ಬುಧನ ರಾಶಿಯಲ್ಲಿದ್ದಾಗ, ಅಂದರೆ ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿದ್ದಾಗಲೂ ಕೂಡ ಕುಜನ ಒಂದು ಪರಿಣಾಮ ಅಂತನ್ನೋದು ನಮ್ಮ ಜಾತಕಕ್ಕೆ ಕಡಿಮೆಯಾಗಿ ಕಾಣಿಸುತ್ತೆ. ಅದರ ಜೊತೆಗೆ ಅಸ್ತನಾಗಿದ್ದಾಗ ಅಂತಂದರೆ ಸೂರ್ಯನ ಜೊತೆಗೆ ಇದ್ದಾಗ, ಸೂರ್ಯನ ಜೊತೆಗಿರೋದು ಮತ್ತು ಅಸ್ತನಾಗಿದ್ದರೂ ಕೂಡ ಆ ಜಾತಕವನ್ನು ನಾವು ಕುಜದೋಷದ ಜಾತಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಷ್ಟೆಲ್ಲವೂ ಇದ್ದಾಗಲೂ ಕೂಡ ಒಂದು ವೇಳೆ ಕುಜನ ಮೇಲೆ ಶುಭಗ್ರಹದ ದೃಷ್ಟಿ ಇದ್ದಾಗಲೂ ಅಂತ ಗ್ರಂಥದಲ್ಲಿ ಹೇಳುತ್ತೆ. ಅಂದರೆ ಗುರು ಅಥವಾ ಶುಕ್ರನ ದೃಷ್ಟಿ, ಗುರುವಿನ ಮತ್ತು ಶುಕ್ರನ ಸಪ್ತಮ ದೃಷ್ಟಿ, ಗುರುವಿನ ಪಂಚಮ ಅಥವಾ ನವಮ ದೃಷ್ಟಿ ಕುಜನ ಮೇಲಿದ್ದಾಗಲೂ ಕೂಡ ಆ ಜಾತಕವನ್ನು ನಾವು ಕುಜ ಜಾತಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಬುಧಚಂದ್ರರ ದೃಷ್ಟಿ ಇದ್ದಲೂ ಕೂಡ ಆ ಜಾತಕ ಕುಜ ಜಾತಕ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅಂದರೆ ಅದರ ಪ್ರಭಾವ ಆ ವ್ಯಕ್ತಿಯ ಮೇಲೆ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಜಾತಕ ಕುಜ ಜಾತಕ ಹೌದೋ ಅಲ್ಲೋ ಅಂತನ್ನೋದನ್ನು ತೀರ್ಮಾನಿಸ್ತಕ್ಕದ್ದು. ಮತ್ತೆ ಇನ್ನೂ ಅನೇಕ ವಿಷಯಗಳನ್ನು ಇಟ್ಕೊಂಡು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.